ದಿನ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಕಟ್ಟಿದೀವಿ. ಕಾರಣ ಅಮಿತ್ ಶಾ, ಲುಚ್ಚ ಅಮಿತ್ ಶಾ ಏನಿದಾನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ಇವತ್ತಿನ ದಿನ ಹುಬ್ಬಳ್ಳಿ ಧಾರವಾಡದಲ್ಲಿರುವ ಅನೇಕ ದಲಿತ ಎಲ್ಲ ಸಂಘಟನೆಗಳು ಒಗ್ಗೂಡಿ ಒಟ್ಟಾಗಿ ಎಲ್ಲ ಪೂರ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿದೀವಿ. ಬಂದ್ ಕೂಡ ಯಶಸ್ವಿಯಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ದಲಿತರನ್ನ, ಸಂವಿಧಾನವನ್ನ ಅಥವಾ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೆಣಕೋ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನ ನೀವು ಮನೆ ಬಿಟ್ಟು ಆಚೆ ಬರಕನು ಅಡ್ಡಾಡಕನು ಆಗೋಂಗಿಲ್ಲ ಅಂತ ಕಠಿಣ ಪರಿಸ್ಥಿತಿ ನೀವು ತಂದ್ಕೊಂತೀರಿ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ, ಸಂವಿಧಾನದ ಬಗ್ಗೆ ಆಗ್ಲಿ ಲೂಸ್ ಸ್ಟಾಕ್ ಮಾತಾಡೋದನ್ನೆಲ್ಲ ಬಿಡ್ಬೇಕಾಗಿ ಈ ಸಂಘಟನೆಯಿಂದ ಎಲ್ಲರ ಮುಖಾಂತರ ಈ ಎಚ್ಚರಿಕೆ ಕೊಡ್ತಾ ಇದೀವಿ. ಜಾತಿವಾದಿ ಮಾತಾಡ್ತಾರೆ, ಅದ್ರ ಬಗ್ಗೆ ಜಾತಿವಾದಿ ಮಾತಾಡ್ತಾರೆ. ಇವತ್ತು ನೋಡ್ತಾ ಇದ್ರಿ ನೀವು, ಬಿಜೆಪಿ ಅವರೆಲ್ಲ ಮುಸ್ಲಿಮ್ಸ್ ಅವ್ರನ್ನ ಎಲ್ಲ ಟಾರ್ಗೆಟ್ ಮಾಡಿ ಎಲೆಕ್ಷನ್ ಮಾಡ್ತಿದ್ದಾರೆ. ಹಿಂದುತ್ವ ಅದೇನು ಅಂತೇಳಿ ನಾಳೆ ದಲಿತರ ಬಗ್ಗೆ ಮಾತಾಡ್ತಾರೆ. ಇವತ್ತು ಸಂವಿಧಾನ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರು ದೇಶನ ಕಟ್ಟೋ ಕೆಲಸ ಮಾಡ್ತಿದಾರೋ ಅಥವಾ ದೇಶನ ಒಡೆಯುತ್ತಾ ಇದಾರೋ ಅರ್ಥನ ಆಗ್ತಾ ಇಲ್ಲ. ದೇಶದ ಬಗ್ಗೆ ಮಾಡ್ತಿದೀವಿ, ಅಚ್ಚ ದಿನ ಹೆಂಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ತಿದೀವಿ, ಬರೀ ಮಾತಲ್ಲಿದೆ ಅಷ್ಟು ಹೊರತು ಕೆಲಸದಲ್ಲಿ ಏನು ಕಾಣ್ತಾ ಇಲ್ಲ. ಇವತ್ತಿನವರೆಗೂ ನಮ್ಗೆ ಇವತ್ತು ಇಷ್ಟು ದಿನ ಇಷ್ಟು ವರ್ಷ ಇದ್ರು ಇವತ್ತು ನಿನ್ಗೆ 38 ಏಜ್, ಇದುವರೆಗೂ ನಾನು ಈ ತರ ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕಾಸ್ಟಿಸಮ್ ಇವತ್ತಿನವರೆಗೂ ನಾನು ನೋಡಿರ್ಲಿಲ್ಲ. ಈಗ ಮಾತ್ರ ಬೇರೆ ಕಾಸ್ಟಿಸಮ್ ಎಲ್ಲಿ ನೋಡಿದ್ರು ಹಲಾಲ್ ಕಟ್ಟಂತೆ, ಬುರ್ಕ ಹಾಕೊಂಡು ಹೋಗ್ಬಾರ್ದಂತೆ, ಇದಂತೆ ಅದಂತೆ, ದೇವಸ್ಥಾನದಲ್ಲಿ ತೆಂಗಿನಕಾಯಿ ಮಾರಬಾರ್ದಂತೆ, ಎಲ್ಲ ನಮ್ಮೆಲ್ಲ ಹಿಂದೂ ನಾವೆಲ್ಲ ಎಲ್ಲಾ ದೇಶದವರಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಬಾಳ್ತಿರೋ ರಾಷ್ಟ್ರ ನಮ್ದು ಭಾರತ ರಾಷ್ಟ್ರ. ಇಲ್ಲಿ ಯಾವತ್ತೂ ಜಾತಿ ಭೇದ, ಕಾಸ್ಟಿಸಮ್ ಯಾವತ್ತೂ ಬಂದಿಲ್ಲ. ತರೋ ಕೆಲಸ ಮಾಡಬಾರ್ದು, ಭಾರತನ ಒಡೆದಾಳೋ ಕೆಲಸನು ಮಾಡಕ್ ಹೋಗ್ಬಾರ್ದು ಅಂತೇಳಿ ಮುಖಾಂತರ ನಾ ಹೇಳ್ತಾ ಇದ್ದೀನಿ. ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ಒಕ್ಕೂಟದಿಂದ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಪೂರ್ತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಾ ಬೀದಿ ವ್ಯಾಪಾರಸ್ಥರು ಏನು ಅಮಿತ್ ಶಾ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾಲಾಯಕ್ ನನ್ನ ಮಗ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಬೀದಿ ವ್ಯಾಪಾರಸ್ಥರು ಮಾಡ್ತಾ ಇರೋದು ಹಾಗೂ MLA MP ಹಾಗೂ ಗೃಹ ಮಂತ್ರಿ ಎಲ್ಲ ಆಗಿದ್ದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಅವ್ರು ಸಂವಿಧಾನ ಇವತ್ತು ಬರ್ದಿದ್ದಿಲ್ಲ ಅಂದ್ರೆ ನಾವು ಯಾರು ಇವತ್ತು ಇರ್ದಿದ್ದಿಲ್ಲ. ಅದಕ್ಕೆ ದಯವಿಟ್ಟು ನಾವು ಹಿಡಿದು ಒಂದೇ, ಅಮಿತ್ ಶಾ ಅವರು ತಕ್ಷಣ ನೀವು ಎಲ್ಲ ರಾಜೀನಾಮೆ ಕೊಡ್ಬೇಕು, ಇಲ್ಲ ಅಂದ್ರೆ ಕ್ಷಮ ಇದ್ ಮಾಡ್ಬೇಕು. ನಾವು ಎಚ್ಚರಿಕೆ ಕೊಡ್ತೀವಿ. ಬೀದಿ ವ್ಯಾಪಾರಸ್ಥರು ಬರೋ ದಿನದಲ್ಲಿ ಇದು ಕರ್ನಾಟಕದಲ್ಲಿ 5 ಲಕ್ಷ ಜನ ಇದ್ದೀವಿ, 5 ಲಕ್ಷ ಜನ ಬೀದಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅವರ ಹಾಕಿಕೊಟ್ಟ ಅಡಿಪಾಯದಲ್ಲಿ ಭಾರತದ ಸಂವಿಧಾನನೇ ನಡೆದಿದೆ. ಅಂತವರಿಗೆ ಏನು ಅಮಿತ್ ಶಾ ಅವರು ಅಗೌರವವಾದಂತ ಮಾತುಗಳನ್ನ ಮಾತಾಡಿದ್ದಾರೆ, ಸತ್ಯವಾಗ್ಲೂ ಖಂಡನೀಯ. ಹಾಗೂ ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕೂಡ ಖಂಡಿಸುವಂತ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಈಗ ಮೊದಲನೇದಾಗಿ ನಮ್ಮ ಹುಬ್ಬಳ್ಳಿಯ ಪ್ರಮುಖ ನಾಯಕರುಗಳು ಹಾಗೂ ಎಲ್ಲಾ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲ ದಲಿತ ಪರ ಕಾಂಗ್ರೆಸ್ ಆದಿಯಾಗಿ ಎಲ್ಲಾ ಪಾರ್ಟಿಯ ನಾಯಕರು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಇಡೀ ಭಾರತ ಬಂದ್ ಅನ್ನುವಂತ ವಿಚಾರ ಕೂಡ ಬರ್ತೈತೆ ಅನ್ನುವಂತ ಮನಗಟ್ಟದ ಮಾತು ಹೇಳ್ತಾ ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಕೂಡಲೇ ಎಚ್ಚೆತ್ಕೊಂಡು ಅಮಿತ್ ಶಾ ಅವರು ಕ್ಷಮೆ ಯಾಚಿಸಿದರೆ ಶಾಂತಿ, ಇಲ್ಲಿದ್ರೆ ಕ್ರಾಂತಿ ಆಗುತ್ತೆ ಅನ್ನುವಂತ. ನಮಸ್ಕಾರ. ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಧನ್ಯವಾದ ಹಾಗೆ ಸಲ್ಲಿಸ್ತೀನಿ. ಯಾಕಪ್ಪ ಈ ನಮ್ಮ ಪ್ರತಿಭಟನೆ, ಯಾಕಪ್ಪ ಈ ನಮ್ಮ ಹುಬ್ಳಿದವ್ರು ಬಂದಂತ ನಾವು ಯಾಕೆ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ನಮ್ಮ ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಂಬೇಡ್ಕರ್ 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 ಅಂತಂದು ಅವ್ರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದಕ್ಕಾಗಿ ಅವರು ಆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡೋ ಬದ್ಲಿ ದೇವರ ಹೆಸರು ಜಪ ಮಾಡೋದು ಅಂತ ಎಷ್ಟೋ ಸೂಕ್ಷ್ಮವಾಗಿ ಹೇಳಿದ್ರು ಅವ್ರು. ಅದು ತಪ್ಪಂತ ನಾನು ಹೇಳ್ತೀನಿ. ಸಾಹೇಬ್ರೆ, ಅಮಿತ್ ಶಾ ಸಾಹೇಬ್ರೆ, ನೀವು ನೋಡಿ, ನೀವು ಇಲ್ಲಿ ಇವಾಗ ಕೇಂದ್ರ ಸರ್ಕಾರದಲ್ಲಿ ಕೂತಿದ್ದೀರ ಅಂತಂದ್ರೆ ನಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ಬರ್ತಕ್ಕಂತ ಒಂದೊಂದು ನುಡಿ ಮುತ್ತುಗಳಂತಲ್ಲಿ ಓದಿ ನೀವು ತಿದ್ದು ನಾವು ಮುಟ ಹಾಕಿ ಕಳಿಸಿರ್ತೀವಿ ನಿಮಗೆ, ಅದ್ರಲ್ಲಿ ನೀವು ಕುಂತಿರ್ತೀರಿ. ಅದಕ್ಕಾಗಿ ನಮ್ದು ಈ ಉಗ್ರ ಹೋರಾಟ ಈ ಕರ್ನಾಟಕ ಬಂದಂತ ಮುಂದೆ ನಮ್ಮ ಅಣ್ಣರು ಇದ್ರೆ
ಇವಾಗ ಹುಬ್ಳಿದವ್ರು ಬಂದ್ ಮಾಡಿದೀವಿ. ನಮ್ಗೆ ಯಾವ ತಾಕತ್ ಇದೆಯಪ್ಪ ಅಂತಂದ್ರೆ, ನೀವು ಆ ಕೇಂದ್ರದಲ್ಲಿ ಸ್ಥಾನದಲ್ಲಿ ಕುಂದಿರ್ತಕ್ಕಂತ ನಿಮಗೆ ಹಕ್ಕಿಲ್ಲ. ನೀವು ಸುಮ್ನೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾವು ಇಳಿಬೇಕು ಮೇಲಿಂದ. ಅಲ್ಲಿ ನಮಗೆ ಎಲ್ಲರಿಗೂ ಶಾಂತಿಯುತವಾಗಿ ನಮಗೆ ಒಂದು ಜಯ ಸಿಕ್ಕಂಗ ಆಗುತ್ತೆ. ಅದಕ್ಕಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ತಾವು ನೀವು ಕೊಟ್ಟಿಲ್ಲಪ್ಪ ಅಂತಂದ್ರೆ ನಮ್ದು ಈ ಚಿಕ್ಕ ಹುಬ್ಳಿದವ್ರು ಬಂದ್ ಮಾಡಿದೀವಿ. ಇವಾಗ ನೆಕ್ಸ್ಟ್ ರೈಲ್ವೆನು ಬಂದ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ನಮ್ದು ಯಾವ್ದು ಇವಾಗ ಏರ್ಪೋರ್ಟ್ ಕೂಡ ಬಂದ್ ಮಾಡ್ತೀವಿ. ಇಡೀ ಭಾರತ ದೇಶದ ನಾವು ಬಂದ್ ಮಾಡ್ತೀವಿ ಅನ್ನೋದು ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್. जय भीम। जनता से 130 करोड़ जनता, 140 करोड़ जनता, तमाम से अगर 5 साल 4 साल बच्चे से पूछा गया बाबा साहब अम्बेडकर का, अगर तस्वीर दिखा के ये बोलेगा कि ये बाबा साहब अम्बेडकर है जो संविधान लिखा है। ये अमित शाह इतना नीच है कि गृह मंत्री होकर भी उसको ये नहीं पता किसके बारे में अनाप शनाप बक रहा है। मैं समझता हूँ, मैं नहीं तमाम 140 करोड़ जनता समझती है कि अमित शाह इस लायक नहीं है कि सदन के अंदर बैठ सके। और बीजेपी सरकार ऐसी है, कभी गरीबों पे, कभी यतीमों पे, कभी रोजगार पे, कभी नौकरियों पे कभी बात नहीं करती, सिर्फ जातिवादी। कभी हिंदू मुस्लिम का मुद्दा आता है। अभी तो बीजेपी की इतनी नीच हरकत हो गई, उनके नजर में बाबा साहब अम्बेडकर को भी छोड़ रहे नहीं वो लोग। हम अब अमित शाह से मैसेज मैं जरूर कहना चाहता हूँ, अमित शाह आप याद रखिए, हम हुबली दौर बंद कर ले। और आप याद रखिए, अगर आप माफीनामा या तो रिजल्ट नहीं दिए, हम आने वाले दिनों में कर्नाटक बंद का भी ऐलान करेंगे। हम आपसे कभी डरते नहीं थे और ना डरेंगे भी, क्योंकि हम डरते हैं आपके बाप से नहीं, हम डरते हैं तो बाबा साहब अम्बेडकर के संविधान से डरते हैं। रंग बिरंगे फूलों से ये गुलदान सजा कर रखा है, रंग बिरंगे फूलों से ये गुलदान सजा कर रखा है, किसमें हर एक घर में गीता और कुरान सजा कर रखा है। रंग बिरंगे फूलों से ये गुलदान सजा कर रखा है, हर एक घर में गीता और कुरान सजा कर रखा है। किसमें हिम्मत है कि बाबा साहब अम्बेडकर को आंख मिलाकर बात कर सके। अम्बेडकर बाबा ने अपने खून से हिंदुस्तान सजा कर रखा है। मैं आजिशाना गुजारिश करूंगा मीडिया और प्रेस और पत्रकार से, आप कभी भी अगर बीजेपी का कोई कार्यकर्ता मिलता है तो आपसे आप क्वेश्चन करिए। आप संविधान की बहुत बात करते हैं, क्योंकि आपका गृह मंत्री इतनी नीच हरकत, संविधान जो लिखा है, संविधान का भगवान जो है वो बाबा साहब अम्बेडकर है, इनके खिलाफ अनाप शनाप बकता है। तो आप इसको रिजाइन क्यों नहीं दिए? आप ये खामोश हो जाएंगे, क्योंकि उनके लीडर जो भी करो, रेप करो, कुछ भी करो, सब माफ है। कोई ईडी सीबीआई कोई नहीं रहेगी। हम करेंगे तो हमारे घर आ जाएगी ईडी सीबीआई, सब आएगी। इसीलिए मैं कहना चाहता हूँ, नरेंद्र मोदी ये कान करके सुन लो, और हमें किसी से डरने वाले नहीं है। हमारी जान भी हमारे पुरखों ने हमारी जान दी है, हम भी इस देश के अवसर जान देंगे। हम कभी ये देश हिटलर नहीं बनने देंगे। ये देश बाबा साहब अम्बेडकर के संविधान से चला है और चलेगा। जय भीम, जय भीम। ಇವತ್ತು ದಿವಸ ಪ್ರತಿಭಟನೆ ಹುಬ್ಳಿ ಧಾರವಾಡ ಪೂರ್ತಿ ಯಶಸ್ವಿಯಾಗಿ ಬಂದ್ ಆಗಿದೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆ ಹೇಳಿದಕ್ಕಾಗಿ ಇವತ್ತು ಅವರು ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆ, ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಕೊಟ್ಟು ದೇಶದಲ್ಲಿ ಸಮಾನತೆ ಹರಿಕಾರರಾಗಿ ಮತ್ತು ಸಾಮಾಜಿಕ ನ್ಯಾಯ, ಎಲ್ಲ ಜಾತಿ ಜನಾಂಗದವರ ಸಹಬಾಳ್ವೆ ಎಲ್ಲ ಈ ದೇಶದ ಒಂದು ಸಂವಿಧಾನ ನಡೆದಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೇಲೆ ಇವತ್ತು ಸಂವಿಧಾನ ನಡೆದಿದೆ. ಈ ಭಾರತ ದೇಶವನ್ನು ಮುನ್ನುಗ್ಗುವಂತ ಕೆಲಸ ಆಗಿದೆ. ಇವತ್ತು ಒಬ್ಬ ಜವಾಬ್ದಾರಿ ಇದ್ದಂತ ವ್ಯಕ್ತಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಂತ ಹೇಳಿಕೆ ಹೇಳ್ತಾರ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋಕೆ ನೀವು ದೇವರ ಹೆಸರು ತಗೋರಿ ಅಂತ ಹೇಳಿ. ಯಾಕಂದ್ರ ದೇವರು ನಮ್ಮ ಮನಸ್ಸಿನಲ್ಲಿ ಇದ್ದಾನೆ, ಅದು ನಮ್ಮ ಜನ್ಮಸಿದ್ಧಕ್ಕೂ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೀವಂತ ನಾಗರಿಕತೆಗೆ ಒಂದು ಆದರ್ಶಪ್ರಾಯ ಆಗಿದ್ದಾರೆ. ಭಾರತದ ನೆಲದ ಬುನಾದಿ ನಿಲ್ಲಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಸಂವಿಧಾನ, ಆ ಸಂವಿಧಾನಕ್ಕೆ ಅವಮಾನಕಾರಿಯಾಗಿ ಹೇಳಿಕೆಯನ್ನು ನೀಡುತ್ತಿರುವ ಈ ಬಿಜೆಪಿ ಸರ್ಕಾರದಲ್ಲಿ ತಕ್ಷಣ ಈ ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಈ ದೇಶದ ಸಂವಿಧಾನ ಎತ್ತಿ ಹಿಡಿಬೇಕು ಮತ್ತು ಎಲ್ಲ ನಾಗರಿಕರ ಹಕ್ಕನ್ನು ಸಮನಾಗಿ ಕೈಕೊಂಡು ಹೋಗ್ಬೇಕಂತ ಹೇಳಿ ನಾನು ಮಾತನಾಡ್ತೀನಿ.